ಸಾಕಷ್ಟು ತಿಳಿದವರು ದೊಡ್ಡವರು ಇದ್ದೀರಿ. ಸರ್ ಪರ್ಮಿಷನ್ ತಗೋತಾ ನಾನು ಇಲ್ಲಿ, ಸರ್ ನಿಮ್ಮ ಪರ್ಮಿಷನ್ ತಗೊಂತ ನಾನು ಇಲ್ಲಿ ವೇದಿಕೆಯಲ್ಲಿ ನಿಂತಿದ್ದೀನಿ. ಅದು ಖಂಡಿತ ಇದು ನಿಮ್ಮ ವೇದಿಕೆ, ನನ್ನ ವೇದಿಕೆ ಅಲ್ಲ. ಮೊದಲನೇದಾಗಿ ನನಗೆ ಮಂಕುತಿಮ್ಮನ ಕಗ್ಗ ಒಂಚೂರು ನೆನಪಾಗುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳೊಂದಾಗು ಮಂಕುತಿಮ್ಮ ಅಂತ. ನಂಗೆ ದಯಾನಂದ ಸಾರನ್ನು ನೋಡಿದಾಗ ನನಗೆ ಹಾಗೆ ಅನಿಸುತ್ತೆ. ನಾವೆಲ್ಲ ಯಾರ್ಯಾರೋ ಎಲ್ಲೆಲ್ಲಿಂದನೋ ಬಂದಿದ್ದೀವಿ, ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ನಾವು ಸಕ್ಸಸ್ ಆಗ್ತೀವೋ ಫೇಲ್ಯೂರ್ ಆಗ್ತೀವೋ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮಲ್ಲೊಂದು ಹುರುಪು ತುಂಬೋದಿದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಗೋಯ್ತು. ಯಾವ ರೀತಿ ನಮ್ಮನ್ನು ಮೇಲೆತ್ತಬೇಕು ಅಂತ. ನಾವೆಲ್ಲ ಜೀವನದಲ್ಲಿ ಸಕ್ಸಸ್ ಆದವರು, ಫೇಲ್ಯೂರ್ ಆದವರು, ಅಥವಾ ನಾನಾ ಉದ್ಯೋಗದಲ್ಲಿ ಇದ್ದವರು, ನಾವೇನು ಮಾಡಬೇಕು ಅಂತ ಗುರಿ ಇದ್ದವರು ಇಲ್ಲಿ ಬಂದಿದ್ದಾಗ ಸರ್ ತುಂಬ್ತಾ ಇರೋಂಥ ಸ್ಪಿರಿಟ್ ಇದೆಯಲ್ಲ, ಅದು ಬಹಳ ಒಂದು ರೀತಿ ಖುಷಿ ಆಗುತ್ತೆ ನಮಗೆ. ನಾವು ಅದನ್ನೇ ಕಲ್ತ್ಕೊಟ್ಟು ಮುಂದೆ ಬರ್ತೀವೋ ಬರಲ್ವ ಸೆಕೆಂಡ್ರಿ. ಅದರ ಜೊತೆಗೆ ಅವ್ರನ್ನ ವೆರಿ ಗುಡ್ ಫ್ಯಾಕಲ್ಟಿನ ಇಟ್ಕೊಂಡಿದ್ದಾರೆ. ಸರ್ ವೆಂಕಟೇಶ್ ಸರ್ಗೆ ಇರುವಂಥ ಪೇಷನ್ಸ್ ಇದೆಯಲ್ಲ, ನಾವು ನಾನಾ ರೀತಿ ಕ್ವಶನ್ಸ್ ಕೇಳ್ತೀವಿ. ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ನಾವು ನಂಬಿಕೆ ಇಟ್ಕೊಂಡೇ ಬರ್ತೀವಿ ಅಂತಲ್ಲ, ಮಾತಾಡುವಾಗ ನಾವು ಹಣ ಕಟ್ಟಿದ್ದೀವಲ್ಲ ಅಂತ ಬಂದಿರೋದೇ ಜಾಸ್ತಿ. ಇಲ್ಲಿ ಮಾತನಾಡುವಾಗ ನಾನು ಹಣ ಕಟ್ಟಿದ್ದೀನಲ್ಲ, ನನಗೆ ಏನು ಕಲಿಸಿದ್ದೀರಿ ಅಂತ. ನಾವು ಕಲಿಯೋದು ಇಂಪಾರ್ಟೆಂಟು, ಅವ್ರು ಹೇಳ್ಕೊಟ್ರೋ ದಾರಿನ ನಾವು ಫಾಲೋ ಮಾಡೋದು ಇಂಪಾರ್ಟೆಂಟು, ಅವ್ರು ತುಂಬ್ತಾ ಇರೋ ಸ್ಪಿರಿಟ್ಗೆ ನಾವು ಒಂದು ಹೆಜ್ಜೆ ಮುಂದೆ ಹೋಗೋದು ಇಂಪಾರ್ಟೆಂಟು. ನನಗೆಲ್ಲಕ್ಕಿಂತ ನಾನು ಸಾಕಷ್ಟು ಅವ್ರದ್ದು ವೀಡಿಯೋಗಳನ್ನು ನೋಡಿದ್ದೀನಿ, ಸಾಕಷ್ಟು ಜನರದ್ದು ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಪುಸ್ತಕಗಳನ್ನು ಓದಿದ್ದೀನಿ. ಆದರೆ ಯಾಕೆ ಅವ್ರನ್ನ ಹೆಡ್ಜಿಂಗ್ ಸ್ಟಾರ್ ಅಂತ ಕರೀತಾರೆ ಅನ್ನೋದನ್ನ ನೀವು ಇಲ್ಲಿಗೆ ಬಂದಾಗಲೇ ಗೊತ್ತಾಗಿರೋದು. ನಿಮಗೆಲ್ಲ ಗೊತ್ತಿರಬೇಕು ಅವ್ರನ್ನ ಯಾಕೆ ಹೆಡ್ಜಿಂಗ್ ಸ್ಟಾರ್ ಅಂತ ಕರೀತಾರೆ. ನಿಮ್ಗಾಗಲೇ ಸಾಕಷ್ಟು ಬಗ್ಗೆ ತೋರಿಸಿದ್ರು ಅವರು. ಫ್ಯೂಚರ್ಗೂ, ಫ್ಯೂಚರ್ ಸೆಲ್ಗೂ, ಫ್ಯೂಚರ್ ಬೈಗೂ ಆಗಲ್ಲ ಅಂತ. ಸರ್ ನನಗಾಗತ್ತೆ, ನಿಮ್ಮ ಫ್ಯೂಚರ್ ನಾವು ಕಟ್ಕೊಡ್ತಾ ಇದ್ರಲ್ಲ, ಆ ಫ್ಯೂಚರ್ ನಮ್ಗೆ ಖಂಡಿತ ಆಗುತ್ತೆ, ಸಂತೋಷನೂ ಆಗುತ್ತೆ. ಅದ್ರ ಬಗ್ಗೆ ನಾವು ಖಂಡಿತ ಇದ್ರಲ್ಲಿ ಗೆಲ್ತೀವಿ. ನೀವು ಹಾಕ್ಕೊಟ್ರೋ ದಾರಿ ಅಥವಾ ನೀವು ತೋರಿಸ್ಕೊಟ್ರೋ ದಾರಿಯನ್ನು ನಾವು ಖಂಡಿತ ನಡೀತೀವಿ. ನಿಮ್ಗೊಂದು ಒಳ್ಳೆ ಹೆಸರನ್ನ ಈ ಕಂಪನಿಯಲ್ಲಿ ತಂದೆ ತರ್ತೀವಿ. ಇದಿನ್ನೂ ಎತ್ತರಕ್ಕೆ ಬೆಳೆದು. ಸರ್ ನಾನು ಒಂದು ಮಾತು ಹೇಳ್ಬೇಕಂತಂದರೆ, ನೀವು ಇದರಲ್ಲಿ ಸ್ಟಾರ್ ಇದ್ದೀರಿ, ನಿಮಗೆ ಅಪಾರವಾದ ಎಕ್ಸ್ಪೀರಿಯನ್ಸ್ ಇದೆ, ವೆಂಕಟೇಶ್ ಸರ್ಗೂ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ಫ್ಯಾಕಲ್ಟಿಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ. ನೀವು ಇದ್ರ ಮೂಲಕ ಈಗ ಏನೋ ಒಂದು ಮಿನಿಮಮ್ ಅಮೌಂಟ್ ತೊಗೊಂಡು 4 ಜನಕ್ಕೆ ಹೇಳ್ಕೊಡ್ತಿದ್ದೀರಿ, ಅದನ್ನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಖಂಡಿತ ನಿಮ್ಗೆ ಇರಲಿಲ್ಲ. ಯಾಕಂದ್ರೆ ನಿಮಗೆ ಹಣ ಹೇಗೆ ಮಾಡಬೇಕಂತ ನಿಮ್ಗೆ ಗೊತ್ತಿದೆ. ಲಕ್ಷಾಂತರ ರೂಪಾಯಿ ಅರ್ನ್ ಮಾಡೋರು, ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡೋ ಕೆಪಾಸಿಟಿ ನಿಮಗಿದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಆದರೆ ನಮ್ಮೆಲ್ಲರೂ ತರಬೇಕು ಮುಂದೆ ಅನ್ನುವಂಥದ್ದು, ಸಮಾಜಕ್ಕೆ ಒಂದು ಸೊಸೈಟಿಗೆ ಒಂದು ಗುಡ್ ಮೆಸೇಜ್ನ ಪಾಸ್ ಮಾಡಬೇಕು ಅನ್ನೋಂಥದ್ದು, ನಮ್ಮನ್ನೆಲ್ಲರೂ ಕೂಡ ಕೆಳಗೆ ಬಿದ್ದಿರೋನ್ನ ಮೇಲೆತ್ತಬೇಕು, ಹಣ ನನ್ನ ಯಾರು ಕಳ್ಕೋಬಾರ್ದು ಅನ್ನೋದು ನಿಮ್ಗಿದೆಯಲ್ಲ ಸರ್. ಥ್ಯಾಂಕ್ಸ್ ವೆರಿ ಲಾಟ್. ನಿಮ್ಮಿಂದ ನಮಗೇನು ಡೈರೆಕ್ಷನ್ ಬೇಕು, ಖಂಡಿತ ನಾವೆಲ್ಲ ಗೆದ್ದು ತೋರಿಸೋಣ ಅಂತ ನನಗೆ ಚಿಕ್ಕ ಅವಕಾಶ ಕೊಟ್ಟಿದ್ದೀರಿ. ಖಂಡಿತ ನಾನು ಅದನ್ನು ಹೇಳಬೇಕಂತ ಅಂದ್ಕೊಂಡೆ. ಯಾಕೆಂದ್ರೆ ಇಲ್ಲಿ ಕುಳಿತಿರೋರಿಗೆ ನಾನು ಸಾಕಷ್ಟು ದಿವಸಗಳಿಂದ ಇದನ್ನೆಲ್ಲ ಮಾಡಿದ್ದೀನಿ. ನಾನು ಕಾಮರ್ಸ್ ಲೆಕ್ಚರರ್ ಹೌದು, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಹೌದು. ಆದರೆ ನಾನು ಮಾಡಿರೋದು ಅಟ್ಟರ್ ಫ್ಲಾಪ್. ನೀವು ಸುಮಾರು ಜನ ಮಾಡಿ ಪ್ರಯತ್ನ ಪಟ್ಟಿರ್ಬೋದು, ನಾನು ಮಾಡಿರೋದ್ರಲ್ಲಿ ಸಾಕಷ್ಟು ಸೋಲೇ ಕಂಡಿರೋದು ಗೆಲುವಿಗಿಂತ. ನಾನಾ ರೀತಿ ಸ್ಟ್ರಾಟಜಿ ಅವ್ರು ಏನು ಹೇಳ್ಕೊಟ್ರ ಸ್ಟ್ರಾಟಜಿಗಳು ನಂಗೆ ಯಾವುದೂ ಗೊತ್ತಿಲ್ಲ. ಮಾರ್ಕೆಟ್ ಬಗ್ಗೆ ಪರಿಚಯ ಇದೆ, ಓದ್ಕೊಂಡಿದ್ದೀನಿ. ಯಾವುದನ್ನೇ ಹಾಕಿದ್ರು ಅವ್ರು ಹೇಳ್ತಾ ಇದ್ದಾರೆ ಬೈ ಮಾಡಿದ್ರಿ ಅಂದರೆ ನೀವು ಸೋತ್ರಿ ಅಂತ. ನಾನು ಆ ಕೆಲಸ ಮಾಡಿ ಸೋತಿದ್ದೀನಿ. ತಡ್ಕೊಳ್ಳೋ ಶಕ್ತಿ ಇತ್ತು, ತಡ್ಕೊಂಡಿದ್ದೀನಿ. ನನಗೆ ಕೊನೆಗೆ ಇದಕ್ಕೆ ಫೈನಲ್ ಸೊಲ್ಯೂಷನ್ ದಯಾನಂದ್ ಸರ್ ಮಾತ್ರನೇ ಅಂತ ಅಂದ್ಕೊಂಡು ಬಂದೆ. ನಾನು ಮೊನ್ನೆ ಇತ್ತೀಚೆಗೆ ಬಂದಾಗಲೂ ಕೂಡ ನನ್ನ ಫೇಲ್ಯೂರ್ ಆಗಿರೋ ಒಂದು ಟಾಪಿಕ್ನೇ ಅವರಿಗೆ ಕೊಟ್ಟಿರೋದು, ಹೇಗೆ ಫೇಲ್ಯೂರ್ ಆಗಿದೆ ಅಂತ. ಅವರೊಂದು ವೆರಿ ಗುಡ್ ಸ್ಟ್ರಾಟಜಿಯನ್ನು ನನಗೆ ಹಾಕಿಕೊಟ್ರು. ಇವತ್ತು ಬಟರ್ಫ್ಲೈ ಅಂತ ಅವ್ರು ಏನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ರು, ಆ ಬಟರ್ಫ್ಲೈಯನ್ನು ನನಗೆ ಹಾಕಿಕೊಟ್ಟಿದ್ದಾರೆ. ಅವ್ರ ನಂತರ ಇದೆ, ಈಗಲೂ ಕೂಡ ಹಾಕಿದಲ್ಲಿಂದ ಇಂದಿನವರೆಗೂ ಒಂದೇ ಒಂದು ಸರಿ ಮೈನಸ್ಸಿಗೆ ಬಂದಿಲ್ಲ. ಅದು ನಾನು ಒಂದೇ ಒಂದು ಸರಿ ನಾನು ಹಾಕಿದಾಗ ಒಂದೇ ಒಂದು ಸರಿ ಪ್ಲಸ್ ಬ್ಯಾಲೆನ್ಸ್, ಗ್ರೀನ್ ಬ್ಯಾಲೆನ್ಸ್ ನೋಡಿಯೇ ಇಲ್ಲ ನಾನು. ಅದರಿಂದ ನನಗೆ ಭಾಳ ಸಂತೋಷ ಇದೆ. ಅದು ಗೆಲ್ತೀನಿ ಅಂತ. ನಿಮ್ಮೆಲ್ರಿಗೂ ಅಂಥದ್ದು ಒಳ್ಳೇದಾಗಲಿ ಅಂತ ನನಗೆ ಅವಕಾಶ ಕೊಟ್ಟಿರುವಂಥ ತಮ್ಮೆಲ್ಲರಿಗೂ ಖಂಡಿತ ಅನಂತ ಧನ್ಯವಾದಗಳು. ಸೊ ಫಸ್ಟ್ ಬೇಸಿಕಲಿ ಐ ಆಮ್ ಸಾಫ್ಟ್ವೇರ್ ಅಂದರೆ IT ವರ್ಕ್ ಮಾಡ್ತೀನಿ ನಾನು. ನನಗೆ ಸೈನ್ಸ್ ಬ್ರಾಂಚ್ ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ. ನನಗೆ ಅಂದ್ಕೊಂಡೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಕಾಮರ್ಸ್ ಸ್ಟೂಡೆಂಟ್ ಅಲ್ಲ, ನಾನು ಕಲಿಬೋದೋ ಇಲ್ವೋ ತುಂಬ ಡೌಟ್ಸ್ ಇತ್ತು ನನಗಂತೂ. ಸರೇ ಸಜೆಸ್ಟ್ ಮಾಡಿದ್ದು CA ದಯಾನಂದ್ ಸರ್ನ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂಕಲ್, ನನಗೆ ಇಲ್ಲಿ ಸಜೆಸ್ಟ್ ಮಾಡಿದ್ದಕ್ಕೆ. ಐ ಆಮ್ ಸೋ ಬ್ಲೆಸ್ಡ್. ಯಾಕೆ ಅಂದರೆ ನನಗೆ ಒಂದು ಕಾಮರ್ಸ್ ವರ್ಡ್ ಗೊತ್ತಿರಲಿಲ್ಲ. ಲಿಕ್ವಿಡಿಟಿ ಅಂದ್ರೇನು, ಸ್ಟ್ರೈಕ್ ಪ್ರೈಸ್ ಅಂದ್ರೇನು, ಸ್ಪಾಟ್ ಪ್ರೈಸ್ ಅಂದ್ರೇನು, ಈಗ ಪ್ರೀಮಿಯಂ ಅಂದ್ರೇನು, ತುಂಬ ಕೇಳ್ತಿದ್ದೆ ಅಷ್ಟೇ. ನನಗೆ ಆ ವರ್ಡ್ಸೇ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಸರ್ ಪಾಠ ಕೇಳೋದ್ಮೇಲೆ ಹೌ ನೈಸ್ಲಿ ಎಕ್ಸ್ಪ್ಲೈನ್ಡ್ ಅಲ್ಲ. ನೀವೇ ನೋಡಿ ಎಂತೆಂಥ ಎಕ್ಸಾಂಪಲ್ಸ್. ಆ ಎಕ್ಸಾಂಪಲ್ ಕೊಟ್ಟಿದ ತಕ್ಷಣ
ನಂಗೆ ಏನೋ ದೊಡ್ಡ ನಾಲೆಡ್ಜ್ ಬಂತು ಅನ್ನೋ ಅಂತ ಒಂದು ಫೀಲಿಂಗು. ಲೈಕ್ ಎಷ್ಟೊಂದು ವರ್ಡ್ಸು ನಂಗೆ ಗೊತ್ತಿಲ್ಲ, ನಾನು ಹಂಗಂಗೆ ಹೇಳ್ತಾ ಇದ್ದೀನಿ ಇವಾಗ. ಲೈಕ್ ನಾನು ಈಗ ಸೈನ್ಸ್ ಬ್ಯಾಕ್ಗ್ರೌಂಡ್ ಆದ್ರೂ ಹೋಗಿ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆದ್ರೂ ಹೋಗಿ, ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್, ಐ ವರ್ಕ್ ಇನ್ ಸೀರಿಯಲ್ಸ್ ಎಲ್ಲ, ದಟ್ಸ್ ಫೈನ್. ಬಟ್ ಇಲ್ಲಿ ಬಂದು ಕಲಿಯೋದಿದೆಯಲ್ಲ, ಆ ನಾಲೆಡ್ಜ್ ಟ್ರಾನ್ಸ್ಫರ್ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ಬಂದು ಈ ಪ್ಲೇಸು. ಆ್ಯಂಡ್ ಯು ನೋ ವಾಟ್, ನಾನು ಒಂದು ತಿಂಗಳಲ್ಲಿ ಏನು ಐ ಟಿಲಿ ದುಡಿತೀನಿ ಅಲ್ಲ, ಇಲ್ಲಿ ಅಂಡರ್ ಗೈಡೆನ್ಸ್ ಜಸ್ಟ್ ಒಂದು 15 days ಅಲ್ಲಿ ಐ ವಾಸ್ ಏಬಲ್ ಟು ಅರ್ನ್. ಅಂದರೆ ಸರ್ ಏನು ಚಾಲೆಂಜ್ ಮಾಡೋದಂದ್ರೆ, ಮಾರ್ಕೆಟ್ ಮೇಲಾದ್ರೂ ಹೋಗ್ಲಿ ಕೆಳಗಾದ್ರೂ ಹೋಗ್ಲಿ, ಹೌ ಡು ಯು, ವಾಟ್ ಸ್ಟ್ರಾಟಜಿ ಯು ಪುಟ್. ನಾನು ಅನ್ಕೊಂಡು ಸರ್ ಹೇಳ್ತಾರೆ, ಸರ್ ಮೇಲೋಯ್ತು ಆಗಲೇ ಹೇಳ್ದಂಗೆ, ನಾನೇ ಎಕ್ಸಾಂಪಲ್ ಆ್ಯಕ್ಚುಲಿ ಫುಲ್ ಪಾನಿಕ್ ಆಗ್ತಾರೆ, ಸರ್ ಕೆಳಗೋಯ್ತು ಮಾರ್ಕೆಟ್. ಯಾಕೆ ಹೆದರ್ಕೋತೀಯ, ಮೇಲಾದ್ರೂ ಹೋಗ್ಲಿ ಕೆಳಗಾದ್ರೂ ಹೋಗ್ಲಿ, ವಾಟ್ ಇಸ್ ನಮ್ದು ಸ್ಟ್ರಾಟಜಿ ವರ್ಕ್ ಆಗಬೇಕು ಅಷ್ಟೇ. ಅವ್ರು ಮೇಲಾದ್ರೂ ಹೋಗ್ಲಿ ಕೆಳಗಾದ್ರೂ ಹೋಗ್ಲಿ, ನಮ್ದು ವರ್ಕ್ ಆಗುತ್ತಾ, ನಮಗೆ ಪ್ರಾಫಿಟ್ ಬರುತ್ತಾ, ದಟ್ ಈಸ್ ಇಂಪಾರ್ಟೆಂಟ್. ಹಾಗಂತ ಯಾವಾಗಲೂ ಪ್ರಾಫಿಟೇ ಬರುತ್ತೆ ಅಂತಲ್ಲ, ವಿ ಶುಡ್ ಬಿ ರೆಡಿ ಟು ಗಿವ್, ದಟ್ಸ್ ವಾಟ್ ಸರ್ ಟೆಲ್, ವಿ ಶುಡ್ ಬಿ ವೆರಿ ಮಚ್ ರೆಡಿ ಟು ಗಿವ್ ಅಂತ. ಸೊ ದಿಸ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್. ನಾನು ಕೂಡ ಸರ್ ಜೊತೆ ಪಾಠ ಮಾಡ್ತೀನಿ, ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ಬಿಟ್ಟಿದ್ದೀನಿ, ದಿಸ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ. ಇಟ್ಸ್ ನಾಟ್ ಎಕ್ಸಾಜರೇಷನ್, ಇಟ್ಸ್ ಜಸ್ಟ್ ದಟ್ ನಾನು ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ, ದಟ್ ಇಸ್ ವಾಟ್ ಐ ಆಮ್ ಶೇರಿಂಗ್ ವಿತ್ ಯು ಆಲ್. ವಾಟ್ ಎವರ್ ದ ಬ್ರಾಂಚ್ ಯು ಸ್ಟಡಿಡ್ ಸೋ ಫಾರ್, ನನ್ನ ಸರ್ಗೂ ಅದೇ ಅಂಕಲ್ಗೂ ಹೇಳ್ತಾ ಇದ್ದೆ, ಅಂಕಲ್ ನಾನು MTech ಏನೇ ಓದಿದ್ರು, ಅಲ್ಲಿ ಏನೇ ಖರ್ಚು ಮಾಡಿದ್ರು ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ 8,000 ಏನು ಕೊಟ್ಟೆ ಅಲ್ಲ ನಾನು. ಆ್ಯಕ್ಚುಲಿ ಬೇಸಿಕ್ಸ್ ಫೌಂಡೇಶನ್ ಏನು ಕಲಿಬೇಕು ಅದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ಬೇಕು ಹೇಳ್ಬೇಕಂದ್ರೆ. ಅಡ್ವಾನ್ಸ್ ಆಮೇಲೆ ನೀವು ಹೋಗ್ತಿರ್ತೀರಾ, ಸ್ಟ್ರಾಟಜಿ ಕಲಿತಿರ್ತೀರಾ, ಒಂದು ಕಲ್ತ್ಮೇಲೆ ಇನ್ನೊಂದು ಕಲ್ತ್ಕೊಂಡು ಹೋಗ್ತಿರ್ತೀರಾ, ಅದಕ್ಕೇನು ಜಾಸ್ತಿ ಪೇ ಮಾಡೋದು ಬೇಡ. ಬಟ್ ಬೇಸಿಕ್ಸ್ ಬೇಕಲ್ಲ, ಫೌಂಡೇಶನು, ಅದಕ್ಕೆ ತುಂಬ ಕಡಿಮೆ ಚಾರ್ಜ್ ಮಾಡ್ತಿದ್ದಾರೆ ಸರ್. ಸೊ ಅಷ್ಟು ಅಮೌಂಟಲ್ಲಿ ಆಗಲೇ ಹೇಳ್ದಂಗೆ ಅವ್ರ ಉದ್ದೇಶನೇ ಬೇರೆ. ಎಲ್ಲ ಎಷ್ಟೊಂದು ಜನ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಎಲ್ಲರನ್ನೂ ಅವ್ರ ದಾರಿಲೇ ಕರ್ಕೊಂಡು ಹೋಗ್ಬೇಕು, ಪ್ರಾಫಿಟ್ ಬರಬೇಕು, ದುಡ್ಡು ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.